ನಮಸ್ತೆ. ಸಾಂಪ್ರದಾಯಿಕವಾಗಿ ಬೇಳೆ ಒಬ್ಬಟ್ಟು ಮಾಡೋದನ್ನ ನನ್ನ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಾ. ಇವತ್ತು ಬೇಳೆ ಕಟ್ಟಿನ ಸಾರು ಅಥವಾ ಒಬ್ಬಟ್ಟಿನ ಸಾರು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಮೊದಲಿಗೆ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಸುಮಾರು 3 ಲೀಟರಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಸಾಂಬಾರಿನ ಪ್ರಮಾಣ ನೋಡಿಕೊಂಡು ನೀರನ್ನು ಹೆಚ್ಚು ಅಥವಾ ಕಮ್ಮಿ ಹಾಕ್ಕೋಬಹುದು. ಸುಮಾರು ಅರ್ಧ ಕೆಜಿಯಷ್ಟು ತೊಗರಿಬೇಳೆ ನೀರಲ್ಲಿ ಸುಮಾರು 2 ರಿಂದ 3 ಸಲ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಇಟ್ಟಿದಂಥ ನೀರು ಚೆನ್ನಾಗಿ ಕುದೀತಾ ಇದೆ. ಇಂಥ ಸಮಯದಲ್ಲಿ ತಗೊಂಡಿರುವಂಥ ತೊಗರಿಬೇಳೆಯನ್ನು ಸೇರಿಸ್ಕೊಳ್ಳೋಣ. ಸೌಟ್ನಲ್ಲಿ ಈ ರೀತಿಯಾಗಿ ಚೆನ್ನಾಗಿ ತಿರ್ಸ್ಕೊಳ್ಬೇಕು, ಇಲ್ಲ ಅಂದರೆ ಬೇಳೆ ಹುಕ್ ಬಂದು ಚೆಲ್ಲೋಗುತ್ತೆ. ತೊಗರಿಬೇಳೆ ಈಗ ಬೇಯೋದಕ್ಕೆ ಬಿಡೋಣ. ಬೇಳೆ ಬೆಂದಿದೆ, ಈಗ ನೋಡ್ಬೋದು. ಬೇಳೆ ಕಟ್ಟನ್ನು ಬಸಿಯೋದಕ್ಕೆ ಒಂದು ಪಾತ್ರೆ ತಗೊಂಡಿದ್ದೀನಿ. ಪಾತ್ರೆ ಮೇಲೆ ರಂಧ್ರಗಳು ಇರುವಂಥ ಇನ್ನೊಂದು ಪಾತ್ರೆಯನ್ನು ಇಡಬೇಕು. ಬೆಂದಿರುವಂಥ ಬೇಳೆ ಇದರಲ್ಲಿ ಬಸಿಬೇಕು. ಒಬ್ಬಟ್ಟು ಸಾರು ಮಾಡೋದಕ್ಕೆ ಮಸಾಲೆಯನ್ನು ತಯಾರಿ ಮಾಡ್ಕೊಳ್ಳೋಣ. 3 ರಿಂದ 4 ಈರುಳ್ಳಿ, 2 ಬೆಳ್ಳುಳ್ಳಿ, ಹಾಗೆಯೇ 1 ಹಿಡಿಯಷ್ಟು ಕೊತ್ತಂಬರಿ, 4 ಎಸಲಷ್ಟು ಕರಿಬೇವು. ತಗೊಂಡಿರುವಂಥ ಈರುಳ್ಳಿ ಸಿಪ್ಪೆ ತೆಗೆದು ಶುಭ್ರ ನೀರಿನಲ್ಲಿ ಶುಚಿ ಮಾಡಿಕೊಳ್ಳೋಣ. ಈರುಳ್ಳಿಯನ್ನು ಸಣ್ಣ ಸಣ್ಣ ಹೋಳುಗಳಾಗಿ ಕಟ್ ಮಾಡ್ಕೋಬೇಕು. ಸಣ್ಣದಾದರೆ 4 ಈರುಳ್ಳಿ ತಗೊಳ್ಳಿ, ದೊಡ್ಡದಾದರೆ 2 ಈರುಳ್ಳಿ ಸಾಕಾಗುತ್ತೆ. ನಾವಿವತ್ತು ಮಾಡ್ತಿರುವಂಥ ಹೋಳಿಗೆ ಸಾರು ಅಳತೆ ಅಂದರೆ ತೊಗರಿಬೇಳೆ ಅರ್ಧ ಕೆಜಿಯಷ್ಟು ಅಳತೆಗೆ ಮಾಡ್ತಾ ಇರೋದು. ಎರಡು ಬೆಳ್ಳುಳ್ಳಿಯಲ್ಲಿ 1 ಬೆಳ್ಳುಳ್ಳಿಯನ್ನು ಈಗ ಮಸಾಲೆ ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ. ಇನ್ನೊಂದು ಬೆಳ್ಳುಳ್ಳಿ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ಈಗ ಮಸಾಲೆ ಉರಿಯೋದಕ್ಕೆ ಒಲೆ ಮೇಲೆ ಒಂದು ಬಾಣಲಿಯನ್ನು ಇಟ್ಟಿದ್ದೀನಿ. ತಗೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಅಳತೆಯಲ್ಲಿ ಅರ್ಧ ಪ್ರಮಾಣದಷ್ಟು ಈರುಳ್ಳಿ, ಅರ್ಧ ಪ್ರಮಾಣದಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ಕೋಬೇಕು. ಮಿಕ್ಕಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಇಡೋಣ. ಈರುಳ್ಳಿ ಬೆಳ್ಳುಳ್ಳಿ ಉರಿಯೋದಕ್ಕೆ 2 ರಿಂದ 3 ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಇದನ್ನು ಹದವಾಗಿ ಕಮ್ಮಿ ಉರಿಯಲ್ಲಿ ಹುರ್ಕೋಬೇಕು. 4 ರಿಂದ 5 ಎಸಲಷ್ಟು ಕರಿಬೇವನ್ನು ಈರುಳ್ಳಿ ಉರಿಯುವಾಗ ಸೇರಿಸ್ಕೊಳ್ಳಿ. ಕರಿಬೇವು ಹಾಕಿ ಉರಿಯೋದ್ರಿಂದ ಹೋಳಿಗೆ ಸಾರಿನ ರುಚಿ ಹೆಚ್ಚಾಗುತ್ತೆ, ಹಾಗೆ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ 1 ಟೀ ಚಮಚದಷ್ಟು ಜೀರಿಗೆ ಕೂಡ ಹಾಕಿ ಉರಿಬೇಕು. 1 ಹಿಡಿ ಅಥವಾ 1 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ಳಿ. ಇದು ಕೂಡ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಉರಿಬೇಕಾಗುತ್ತೆ.
ಈಗ ಹಾಕಿರುವಂಥ ಎಲ್ಲ ಪದಾರ್ಥಗಳು ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಹುರಿದುಕೊಂಡಿದ್ದೀನಿ. ಈಗ ಸ್ಟವನ್ನು ಆರಿಸ್ಕೊಳ್ಳೋಣ. ಈ ಹುರಿದಿಟ್ಟಿರುವಂಥ ಮಸಾಲೆ ಜೊತೆಗೆ ಹಸಿ ಈರುಳ್ಳಿ ಬೆಳ್ಳುಳ್ಳಿ ಏನು ಉಳಿಸಿದ್ವಿ ಅದನ್ನು ಸೇರಿಸ್ಕೊಳ್ಳೋಣ. ಹಾಗೆ ಸಾಂಬಾರ್ ಪುಡಿ, ಬೇಳೆ ಸಾರಿನ ಪುಡಿ 3-4 ಚಮಚದಷ್ಟು ಹಾಕಿದ್ದೀನಿ. 1 ಹಿಡಿಯಷ್ಟು ಶುಭ್ರ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಮೊದಲಿಗೆ ಒರಳು ಕಲ್ಲಿನಲ್ಲಿ ತಯಾರಿ ಮಾಡಿ ಇಟ್ಕೊಂಡಿರುವಂಥ ಸಿಹಿ ಹೂರಣ ಹಾಕಿ ರುಬ್ಬಿದ್ದೀನಿ. ಈಗ ಸಿಹಿ ಹೂರಣ ಏನಿದೆ ಅದನ್ನು ತೆಗೆದು ಅದೇ ಒರಳು ಕಲ್ಲಿನಲ್ಲಿ ಖಾರ ಏನು ತಯಾರಿ ಮಾಡಿಟ್ಕೊಂಡಿದ್ವಿ ಸಾರಿಗೆ ಅದನ್ನು ಹಾಕಿ ರುಬ್ಕೋಬೇಕು. ಈಗ ಒರಳು ಕಲ್ಲು ತೊಳೆಯುವಂಥ ಅವಶ್ಯಕತೆ ಇಲ್ಲ ನೋಡಿ. ಅವಶ್ಯಕತೆ ಇದ್ದಷ್ಟು ನೀರನ್ನು ಸೇರಿಸ್ಕೊಂಡು ಮಸಾಲೆಯನ್ನು ತುಂಬ ನುಣ್ಣಕ್ಕೆ ರುಬ್ಕೋಬೇಕಾಗುತ್ತೆ. ಸಾಂಪ್ರದಾಯಿಕವಾಗಿ ಒರಳು ಕಲ್ಲಿನಲ್ಲಿ ರುಬ್ಬಿ ಮಾಡುವಂಥ ಅಡುಗೆಗಳು ತುಂಬಾ ರುಚಿ ಕೊಡುತ್ತೆ. ಮಸಾಲೆಯನ್ನು ರುಬ್ಬಿದಾಗಿದೆ. ಒಲೆ ಮೇಲೆ ಸಾಂಬಾರು ಮಾಡಲಿಕ್ಕೆ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ. ಬೇಳೆಯನ್ನು ಬಸ್ದಿರುವಂಥ ಬೇಳೆ ಕಟ್ಟು ಅಥವಾ ಬೇಳೆ ನೀರನ್ನು ಆ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಆ ಬೇಳೆ ಕಟ್ಟಿಗೆ ಸೇರಿಸ್ಕೊಳ್ಳಿ. ಮತ್ತೆ ಅದೇ ಒರಳು ಕಲ್ಲಲ್ಲಿ ನೀರನ್ನು ಹಾಕಿ ತೊಳೆದು ಅದೇ ನೀರು ಈಗ ಸಾಂಬಾರು ಮಾಡುವಾಗ ಉಪಯೋಗಿಸ್ಕೋಬಹುದು. ಸುಮಾರು 100 ಗ್ರಾಮಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಹುಣಸೆ ಹಣ್ಣನ್ನು ಈ ರೀತಿಯಾಗಿ ಕಿವುಚ್ಕೋಬೇಕು. ಹುಣಸೆ ಹಣ್ಣಿನ ರಸವನ್ನು ತೆಗೆದು ಶೋಧಿಸಿ ಇಟ್ಕೊಳ್ಳೋಣ. ಹುಣಸೆ ಹಣ್ಣಿನ ರಸವನ್ನು ಕುದೀತಾ ಇರುವಂಥ ಸಾರಿಗೆ ಸೇರಿಸ್ಕೊಳ್ಳಿ. ರುಬ್ಬಿಟ್ಟಿರುವಂಥ ಸಿಹಿ ಹೂರಣ 1 ಉಂಡೆ ಆಗುವಷ್ಟು ಹೋಳಿಗೆ ಸಾರಿಗೆ ಸೇರಿಸ್ಕೊಳ್ಳೋಣ. ಸಿಹಿ ಹೂರಣ ಹೋಳಿಗೆ ಸಾರಿಗೆ ಹಾಕದೆ ಹೋದರೆ ಹೋಳಿಗೆ ಸಾರು ಅಪೂರ್ಣ. ಹಾಗಾಗಿ ಮರೀದಿರ ಸಿಹಿ ಹೂರಣವನ್ನು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಮಿಶ್ರಿತವಾಗಿರುವಂಥ ಈ ಹೋಳಿಗೆ ಸಾರು ತುಂಬಾ ರುಚಿಯಾಗಿರುತ್ತೆ. ಸಾಂಪ್ರದಾಯಿಕವಾಗಿ ಮಾಡುವಂಥ ಹೋಳಿಗೆ ಮತ್ತು ಹೋಳಿಗೆ ಸಾರು ಎಲ್ಲ ಹಬ್ಬಗಳಲ್ಲೂ ಮುಂದೆ ಇರುತ್ತೆ. 4-5 ಎಸಲಷ್ಟು ಕರಿಬೇವನ್ನು ಹೋಳಿಗೆ ಸಾರಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಸುಮಾರು 1 ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಈ ರೀತಿಯಾಗಿ ಜಜ್ಜಿ ಇಟ್ಕೊಳ್ಳೋಣ. ಒಗ್ಗರಣೆ ಮಾಡೋದಕ್ಕೆ ಒಲೆ ಮೇಲೆ ಒಂದು ಬಾಣಲಿಯನ್ನು ಇಟ್ಟಿದ್ದೀನಿ. ಸುಮಾರು 3-4 ಚಮಚದಷ್ಟು
ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಜೀರಿಗೆ 1 ಟೀ ಚಮಚ, ಸಾಸಿವೆ 1 ಟೀ ಚಮಚ, ಒಣಮೆಣಸಿನ್ಕಾಯಿ 5ರಿಂದ 6, ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಇವಿಷ್ಟು ಹಾಕಿ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಉರಿಬೇಕು. ಹಾಗೆಯೇ 4ರಿಂದ 5 ಎಸಳಷ್ಟು ಕರಿಬೇವನ್ನು ಕೂಡ ಹಾಕಿ ಚಿಟ್ಕುಡಿಸಿ. ಈ ಒಗ್ಗರಣೆ ಅನ್ನೋದು ಹೋಳಿಗೆ ಸಾರಿಗೆ ತುಂಬಾ ಮುಖ್ಯ. ರುಚಿ ಇನ್ನೂ ಹೆಚ್ಚಾಗುತ್ತೆ. ಈಗ ಒಲೆಯನ್ನು ಆರಿಸಿದ್ದೀನಿ. ಮಾಡಿಟ್ಟಿರುವಂಥ ಒಗ್ಗರಣೆ ಹೋಳಿಗೆ ಸಾರಿಗೆ ಸೇರಿಸ್ಕೊಳ್ಳಿ. ರುಚಿಯಾಗಿರುವಂಥ ಬೇಳೆಕಟ್ಟಿನ ಸಾರು ಅಥವಾ ಒಬ್ಬಟ್ಟಿನ ಸಾಂಬಾರ್ ಸಾಂಪ್ರದಾಯಿಕವಾಗಿ ತಯಾರಿಯಾಗಿದೆ. ಸಾಂಪ್ರದಾಯಿಕವಾಗಿ ಬೇಳೆ ಒಬ್ಬಟ್ಟು ಮಾಡುವ ವಿಧಾನ ವಿಡಿಯೋವಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಸಾಂಪ್ರದಾಯಿಕವಾಗಿ ಬೇಳೆ ಒಬ್ಬಟ್ಟು ಮಾಡೋದನ್ನ ಕಲ್ತಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ಬೇಳೆ ಕಟ್ಟಿನ ಸಾರು ಮಾಡೋದನ್ನ ಕೂಡ ಕಲ್ತಿದ್ದೀರಾ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯೋದನ್ನ ಮರಿಬೇಡಿ. ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ತೆ.